ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡುವಾಗ ಕೇಂದ್ರ ಗೃಹ ಮಂತ್ರಿಗಳು ಆಗಿರುವಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತಂತೆ ಅಥವಾ ಅಂಬೇಡ್ಕರ್ ಹೆಸರನ್ನು ಎತ್ತಿಕೊಂಡು ಕಾಂಗ್ರೆಸ್ಸಿಗೆ ಹೇಳಿದ ಮಾತುಗಳು ಇಂದು ವಿಪರೀತವಾದ ಒಂದು ಹೊಸ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಬಹು ಸಹಜವಾಗಿ ಇಂಡಿ ಒಕ್ಕೂಟ ಅದನ್ನೇ ಹಿಡಿದುಕೊಂಡು ಎದ್ದು ನಿಂತಿತು. ಬಿಜೆಪಿ ಅದನ್ನೇ ಹಿಡಿಕೊಂಡು ಇಂಡಿ ಒಕ್ಕೂಟಕ್ಕೆ ಜಾಡಿಸಲು ಪ್ರಾರಂಭಿಸಿತು. ಇವರು ನಿನ್ನೆಯದನ್ನು ಪರಚುತ್ತಿದ್ದರೆ ಅವರು ಹಳೆಯದನ್ನೆಲ್ಲ ಪರಚಲು ಪ್ರಾರಂಭ ಮಾಡಿದರು. ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ನಿಮಗೆ, ಕಾಂಗ್ರೆಸ್ಗಿದು ಇದು ಬಿಜೆಪಿ ಅಮಿತ್ ಶಾ ಹೇಳಿದ್ದು. ಅದರ ಬದಲು ದೇವರ ನಾಮಸ್ಮರಣೆ ಮಾಡಿದ್ರೆ 7-8 ಜನ್ಮ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಅವರು ಹೇಳಿದ್ದು ಅಂತ ಆ ವಿಡಿಯೋನ ಹಿಡ್ಕೊಂಡು ರಾಜ್ಯಸಭೆಯಲ್ಲಿ ಹೇಳಿದ್ದಕ್ಕೆ ಇವತ್ತು ವಿವಾದ. ಇದು ಅಂಬೇಡ್ಕರ್ಗೆ ಮಾಡಿದ ಅವಮಾನ, ಅವಹೇಳನ ಎಂಬುದು ಕಾಂಗ್ರೆಸ್ಸಿನ ವ್ಯಾಖ್ಯಾನ. ಅಮಿತ್ ಶಾ ಮಾತುಗಳು ಬಿಜೆಪಿ RSS ನಾಯಕರಿಗೆ ಅಂಬೇಡ್ಕರ್ ಬಗ್ಗೆ ಎಷ್ಟು ದ್ವೇಷವಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತು. ಕೂಡಲೇ ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಅಂದರು. ಅವ್ರನ್ನ ಸಂಪುಟದಿಂದ ಕಿತ್ತಾಕ್ಬಿಡಬೇಕು ಅಂತಲೂ ಹೇಳಿದ್ರು. ಸಂಸತ್ ಆವರಣದಲ್ಲಿ ಇಂಡಿ ಒಕ್ಕೂಟದ ಹಲವಾರು ಪಕ್ಷಗಳ MP ಗಳು ಪ್ರತಿಭಟನೆಯನ್ನೂ ಮಾಡಿದ್ರು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು. ಪ್ರಧಾನಿ ಮೋದಿ ಇಮಿಡಿಯೇಟ್ಲಿ ಒಳಕ್ಕೆ ಬಂದರು ಈ ಚರ್ಚೆಗೆ. ಅವರು ಒಂದು ತಿರುಗೇಟನ್ನು ಕೊಟ್ಟಕ್ಕೆ ಒಂದು ರೆಡಿ ಮಾಡಿ ಇಟ್ಟರು ಕೆಳಕ್ಕೆ. ಅವರೇನು ಹೇಳಿದ್ರು, ನಾನು ಅಂಬೇಡ್ಕರ್ ವಿರುದ್ಧ ಮಾತಾಡಿಲ್ಲ. ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಅಮಿತ್ ಶಾ ಹೇಳಿದ್ದು ನನ್ನ ಹೇಳಿಕೆನ ಇವರು ಕಾಂಗ್ರೆಸ್ನವ್ರು ತಿರುಚಿಕೊಂಡಿದ್ದಾರೆ ಅಷ್ಟೇ. ಈಗ ರಾಹುಲ್ ಒತ್ತಡದಿಂದ ಖರ್ಗೆ ಈ ರೀತಿ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಅವರು ಒಂದು ಪತ್ರಿಕಾಗೋಷ್ಠಿಯನ್ನೇ ಮಾಡಿ ಹೇಳಿದ್ರು. ಹೆಂಗೆ ಇಂಡಿ ಒಕ್ಕೂಟದವ್ರು ಪತ್ರಿಕಾಗೋಷ್ಠಿ ಮಾಡಿದ್ರು, ಇವರು ಒಂದು ಮಾಡಿದ್ರು. ಕಾಂಗ್ರೆಸ್ ಪಕ್ಷವೇ ಅಂಬೇಡ್ಕರ್ ವಿರೋಧಿ, ಮೀಸಲಾತಿ ವಿರೋಧಿ ಅಂತ ಆರೋಪಿಸಿದ್ರು. ಈ ಮಧ್ಯೆ ಒಂದಿನ ಸಭೆ ನಡೆದಿದೆ, NHRCಗೆ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತ. ಅದಕ್ಕೆ ಕಾನೂನಿನ ಪ್ರಕಾರ ಪ್ರಧಾನಿ, ಹೋಮ್ ಮಿನಿಸ್ಟ್ರು, ಅಪೋಸಿಷನ್ ಎರಡೂ ಸದನಗಳ ಅಪೋಸಿಷನ್ ಲೀಡರ್ಗಳು ಅಂದರೆ ಈ ಕೇಸಲ್ಲಿ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರು ಭಾಗವಹಿಸಿದ್ದಾರೆ. ದಟ್ಸ್ ಓಕೆ. ಸೊ ಅದೇನೋ ಹೇಳಿದ್ದಾರೆ ಅನ್ನೋದು ಈಗ ನಿಮಗೆಲ್ಲ ಗೊತ್ತಾಗೋಗಿದೆ. ಹಾಗಾದ್ರೆ ಈಗ ಮೋದಿ ಏನು ಹೇಳಿದ್ರು, ಕೌಂಟ್ರ್ ಚಾರ್ಜು ಹೇಳೋಣ. ಈಗ ಕಾಂಗ್ರೆಸ್ ಅವರು ಏನು ಹೇಳಿದ್ರು ಅಂತ ಬಂದಿದೆ. ಮೋದಿ ಹೇಳೋದು ಏನು, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ, ಅಂಬೇಡ್ಕರ್ನ ಕಾಂಗ್ರೆಸ್ ಅಪಮಾನಿಸಿದೆ, ಅಂಬೇಡ್ಕರ್ಗೆ ಕಾಂಗ್ರೆಸ್ ಇನ್ನಿಲ್ಲದ ಅನ್ಯಾಯ ಮಾಡಿದೆ ಅಂಥೇಳಿ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲಿಸಿದ್ದೇ ಕಾಂಗ್ರೆಸ್ಸು. ಅವರ ವಿರುದ್ಧ ನೆಹರು ಅಪಪ್ರಚಾರ ಮಾಡಿದ್ರು ಅಂತಂದರೆ ನೀವೀಗ ಅಮಿತ್ ಶಾಗೆ ಹೇಳ್ತಿದ್ದೀರಲ್ಲಪ್ಪ ಅಂತ ಅರ್ಥ. ಅದು ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿಯನ್ನು ನಿರಾಕರಿಸ್ತು. ದಟ್ ಇಸ್ ದ ಹಿಸ್ಟ್ರಿ. ಅದನ್ನು ಯಾರು ಡಿನೈ ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ಗೆ ಡಿನೈ ಮಾಡಿದ್ರು, ಕಾಂಗ್ರೆಸ್ ಕೊಡಬೇಕಾಗಿತ್ತು ಅದನ್ನು ಅನ್ನೋದು ಅದು ಹಿಸ್ಟ್ರಿ. ಅದೇನು ಅದು ಸುಳ್ಳದು ಅನ್ನಕ್ಕೆ ಬರಲ್ವಲ್ಲ ಅದು. ಅಂಬೇಡ್ಕರ್ ಇಹಲೋಕ ತ್ಯಜಿಸಿದಾಗ ಇದು ಹಿಸ್ಟ್ರಿನೇ. ಇದನ್ನು ಏನು ಖರ್ಗೆ ಅವರು ಬದಲಾಯಿಸೋಕ್ಕಾಗಲ್ಲ, ರಾಹುಲ್ ಗಾಂಧಿನೂ ಬದಲಾಯಿಸೋಕ್ಕಾಗಲ್ಲ. ಇದನ್ನು ಇಹಲೋಕ ತ್ಯಜಿಸಿದಾಗ ಅಂದರೆ ನಿಧನರಾದಾಗ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅನ್ನೋದು. ದಟ್ಸ್ ಅಗೈನ್ ಹಿಸ್ಟ್ರಿ. ಅದನ್ನು ಬದಲಾಯಿಸೋಕ್ಕಾಗಲ್ವಲ್ಲ ಯಾರೂ. ಓಕೆ. ಸಂವಿಧಾನ ಶಿಲ್ಪಿಯ ಫೋಟೋನ ಸೆಂಟ್ರಲ್ ಹಾಲ್ನಲ್ಲಿ ಹಾಕಲಿಲ್ಲ, ಅದು ಹಿಸ್ಟ್ರಿ. ಅದೇನು ಹೊಸದಲ್ಲ ಅದುವೇ. ಅವರ ವಾರಸತ್ವವನ್ನು ಅಳಿಸಲು SC ವರ್ಗವನ್ನು ಅಪಮಾನಿಸಿದ್ದಾರೆ. ನೀವು ಬುಡಕಟ್ಟು ಜನಾಂಗಕ್ಕೂ SCಗಳಿಗೆ ಯಾವುದು ಪರಿಶಿಷ್ಟ ಜಾತಿಗೂ ಏನೂ ಮಾಡಲಿಲ್ಲ. ಈಗ ಸುಳ್ಳುಗಳಿಂದ ರಾಜಕೀಯ ಮಾಡ್ಕೊಂಡು ಮುಚ್ಚಕ್ಕೆ ಹೋಗ್ತಾ ಇದ್ದೀರಿ ಅಂತ ಮೋದಿ ಹಾರಿ ಬಿದ್ದು ಅವರು ಪರಚಿದ್ರು. ಹೌದಾ? ಇವ್ರು ಹೇಳೋದೇನು, ಇದು ಕಾಂಗ್ರೆಸ್ ವಿರುದ್ಧ ಮೋದಿ ಮಾಡಿದ ಚಾರ್ಜು. ಜೊತೆಗೆ ಬಿಜೆಪಿ ಏನು ಮಾಡಿದೆ ಅಂಬೇಡ್ಕರ್ ಈಗೇನು ಹೇಳಿದ್ರು, ಹೌದು, ಅಂಬೇಡ್ಕರ್ ಆಶಯಗಳ ಈಡೇರಿಕೆಗೆ ನಾವು ನಿರಂತರವಾಗಿ ಶ್ರಮಿಸಿದ್ದೀವಿ. 25 ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದು ಬಿಟ್ಟಿದ್ದೀವಿ. SC/ST ವರ್ಗ ಕಾಯ್ದೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಿದ್ದೀವಿ. ಅವರ ಜೊತೆ ಅನುಬಂಧ ಇರುವ ಅಂಬೇಡ್ಕರ್ ಜೊತೆ 5 ಪ್ರದೇಶಗಳ ಅಭಿವೃದ್ಧಿಯನ್ನು ಕೈಗೆತ್ಕೊಂಡು ಮಾಡಿದ್ದೀವಿ. ದಶಕಗಳ ಕಾಲ ಇದ್ದ ಚೈತ್ಯ ಭೂ ವಿವಾದವನ್ನು ಪರಿಷ್ಕರಿಸಿ ಸರಿ ಮಾಡಿಕೊಂಡಿದ್ದೀವಿ. ಲಂಡನ್ನಲ್ಲಿ ಅವರು ವಾಸವಿದ್ದ ಮನೇನ ನಮ್ಮ ಸರ್ಕಾರ ಖರೀದಿ ಮಾಡಿದೆ. ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತಿರೋದು ನಾವು, ನೀವಲ್ಲ, ನೀವೇ ಬೊಗಸ್ ಅಂತ ಅವ್ರಿಗೆ ಹೇಳಿದ್ರು. ಇಷ್ಟು ವಿವಾದಪ್ಪ ದೇಶದಲ್ಲಿ ಇವತ್ತು. फैशन हो गया है अंबेडकर 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 अंबेडकर. इतना नाम अगर भगवान का लेते
तो 7 जन्मों तक स्वर्ग मिल जाता। अच्छी बात है। मोदी जी को अगर थोड़ा सा भी बाबा साहब अम्बेडकर के बारे में श्रद्धा है तो रात के 12 बजे के अंदर वो निकाल देना चाहिए, उनको ड्रॉप कर देना चाहिए, बर्खास्त कर देना चाहिए। अगर उस संविधान का अपमान करता है उसको कैबिनेट में रहने का कोई अधिकार नहीं है, उनको फौरन ड्रॉप करना चाहिए, बर्खास्त करना चाहिए। पहले उन्होंने नरेंद्र मोदी जी के भी एडिटेड बयानों को सार्वजनिक किया और आज अंबेडकर जी के लिए मेरी बात को तोड़ मरोड़ कर वो पेश कर रहे हैं। ತಿರುಚಲಾಗಿದೆ ಅಂದ್ರು. ಹಾಂ ಅಂದ್ರೆ ಏನು ಮಾಡಲಿ ನಾನು? ಅಲ್ಲ ಸರ್, ಈಗ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟ ನಂತರ ಇಷ್ಟೆಲ್ಲ ಆಗಿದೆ. ಈಗ ಅಮಿತ್ ಶಾ ಅವರ ಹೇಳಿಕೆ ಹೇಗೆ ನೋಡಬೇಕು? ಫಸ್ಟ್ ಆಫ್ ಆಲ್ ಇಂಡಿಯನ್ ಪಾಲಿಟಿಷಿಯನ್ಸ್ಗೆ ನನ್ನ ಹೇಳಿಕೆ ವ್ಯಾಖ್ಯಾನ ವಿಮರ್ಶೆ ಅವ್ರು ರಾಜಕೀಯವಾಗಿ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರು ನಾವು ಹೇಳಿದ್ರು ಫೈಟ್ ಮಾಡ್ತಾರೆ, ಹೇಳದಿದ್ರು ಫೈಟ್ ಮಾಡ್ತಾರೆ ಅಲ್ವಾ? ಯಾಕಂದರೆ ಭಾರತದ ರಾಜಕಾರಣಿಗಳಿಗೆ ಯಾವುದೇ ವ್ಯಾಕ್ಸಿನ್ ಇಲ್ಲದ ಒಂದು ಕಾಯಿಲೆ ಇದೆ. ಏನು ಸರ್ ಅದು? ಅದು ಸೆಲೆಕ್ಟಿವ್ ಅಮ್ನೇಷಿಯಾ. ತನಗೆ ಬೇಕಾದಾಗ ಬೇಕಾದ ವಿಚಾರಗಳನ್ನು ಬೇಡವಾದ ವಿಚಾರಗಳನ್ನು ಮರೆತು ಬಿಡುವುದು. ಈ ಮರೆಯೋ ದುರಭ್ಯಾಸ ಭಾರತೀಯ ರಾಜಕಾರಣಿಗಳಿಗಿದೆ. ಇದು ಸೆಲೆಕ್ಟಿವ್ ಅಮ್ನೇಷಿಯಾನೇ ಎಲ್ಲರದ್ದುವೆ, ಎಲ್ಲರದ್ದುವೆ. ಸಿ ಈಗ ಅವರು ಕಾಂಟೆಕ್ಸ್ಟಲ್ಲಿ ಅದನ್ನು ಹೇಳ್ತಾ ಅದನ್ನು ಹೇಳಿದ್ದಾರೆ. ಅದು ಕಾಂಗ್ರೆಸ್ ಕೇಳಿರೋದು. ಅದು ಯಾಕೆ ಅಂದರೆ ಈ ರಾಹುಲ್ ಗಾಂಧಿ ಆ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರಲ್ಲ ಅನ್ನೋದಕ್ಕೆ ಅದನ್ನು ಹೇಳಿರ್ತಾರೆ. ಅದನ್ನು ಯಾಕೆ ಹೇಳ್ತೀನಿ, ಇದು ಹಂಗಾಗಿರ್ಲಿಕ್ಕಿಲ್ಲ ಇದು ಅನ್ನಕ್ಕೆ ನಾನು. ಯಾಕಂದರೆ ಈಗ ಅವ್ರು ಸಂವಿಧಾನ ವಿರೋಧಿ ಅಂತ ಕರೆಗೆ ಹೇಳಿದ್ರು, ಹಾಗಾಗಿ ಅವ್ರನ್ನ ಇಟ್ಕೋಕೂಡ್ದು ಅಂತ. ನಾನು ಮೊನ್ನೆ ಕೇಳಿದೆ ಸಿದ್ದರಾಮಯ್ಯವ್ರಿಗೆ, ಹೇಳಿ ಹಂಗಾರೆ ಅಧ್ಯಕ್ಷರಾಗಿ ನಿಮ್ಮ ಮಂತ್ರಿ ಸಂವಿಧಾನ ವಿರೋಧಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ, ಕಿತಾಕ್ಲೇ ಇಲ್ಲ ನೀವು. ಹೋಗಿ ನೀವು ಹೇಳ್ಬಿಟ್ಟ ತಕ್ಷಣ ಮೋದಿ ಕಿತಾಕ್ಬಿಡ್ತಾರ? ಅದಾಗಲ್ಲ, ಹೋಗಲ್ಲ, ನಮಗೂ ಗೊತ್ತು. ನಿಮ್ಮ ಪೊಲಿಟಿಕಲ್ ಫೈಟ್ ನಡೆಯತ್ತೆ, ನಡೀಲಿ, ಅದು ಪ್ರಶ್ನೆ ಬೇರೆ. ಬಟ್ ಐ ವಿಲ್ ಟೆಲ್ ವೈ, ಯಾಕೆ ಅದು. ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರ ಬರಹಗಳು ಮತ್ತು ಭಾವನೆಗಳನ್ನು ಹಂಚಿಕೊಂಡರು. ಹಲವು ಸ್ಥಳಗಳಲ್ಲಿ ಹಲವು ರೀತಿ ಪುಸ್ತಕ ಮಾದರಿ ಹೇಳಿಕೆಗಳು, ಭಾಷಣಗಳು, ಸಣ್ಣ ನೋಟ್ಸಲ್ಲಿ ಎಲ್ಲ ಅವ್ರದ್ದಿದೆ. ಇದನ್ನು ನಮ್ಮ ಭಾರತದ ರಾಜಕಾರಣಿಗಳು ತಮಗೆ ಯಾವಾಗ ಹೇಗೆ ಬೇಕೋ ಹಾಗೆ ಆಯ್ಕೆ ಮಾಡಿಕೊಂಡು ಬಳಸ್ತಾರೆ ಅದನ್ನು. ಅದರಲ್ಲೂ ಸೆಲೆಕ್ಟಿವ್. ಹಾಂ, ನಾನು 100 ಕೊಡ್ತೀನಿ ಬೇಕಾರೆ ಇಬ್ರಿಗೂ ಅದನ್ನು. ಇವ್ರಿಗೆ ಅನುಕೂಲ ಇದ್ದಾಗ ಅದನ್ನು ಕೋಟ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಇದ್ದಾಗ ಅದನ್ನು ಕೋಟ್ ಮಾಡ್ತಾರೆ. ಇಬ್ಬರು ಹೇಳೋದು ಒಂದೇ, ಅಂಬೇಡ್ಕರ್ ಹೇಳಿದ್ದೇನು ಅಂತಾರೆ. ಇಬ್ಬರು ತಮಗೆ ಬೇಕಾಗಿದ್ದೇ ಸೆಲೆಕ್ಟ್ ಮಾಡೋದು. ಪೂರ್ಣವಾಗಿ ಅವ್ರನ್ನ ಫಾಲೋ. ಗಾಂಧೀಜಿ ಇದ್ದಂಗೆ ಕಾಂಗ್ರೆಸ್ ಸೆಲೆಕ್ಟಿವ್ಲಿ ಟೇಕ್ಸ್. ಕಾಂಗ್ರೆಸ್ ಗಾಂಧೀಜಿಯ ನಂಬಿಕೆಗಳು, ಜೀವನ ನಡವಳಿಕೆಗಳು, ಬರಹಗಳು, ಭಾವನೆಗಳು, ಅಭಿಪ್ರಾಯಗಳನ್ನು ಹೇಗೆ ಸೆಲೆಕ್ಟಿವ್ಲಿ ಆಯ್ಕೆ ಮಾಡುತ್ತೋ ಕಾಂಗ್ರೆಸ್ಸು ಅಥವಾ ಯಾವುದೇ ರಾಜಕಾರಣಿಗಳು, ಸೇಮ್ ಇವತ್ತು ಅಂಬೇಡ್ಕರ್ದುವೆ. ಎಲ್ಲ ಸೆಲೆಕ್ಟಿವ್ಲಿ ಆಯ್ಕೆ ಮಾಡ್ತಾರೆ ಅದನ್ನು. ನೀವು ಯಾವ್ದಾದ್ರು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅನ್ಬಿಡೋದು ಟಕ್ಕಂತ. ಅಂಬೇಡ್ಕರ್ ಇನ್ನೇನು ಹೇಳಿದ್ದಾರೆ ಅನ್ನೋದನ್ನು ಯಾರು ಹೇಳಕ್ಕೆ ಬರಲ್ಲ. ಇನ್ಯಾರೋ ಒಬ್ರು ಅದು ಅವ್ರೇನು ಹೇಳಿದ್ದಾರೆ ಗೊತ್ತಾ ಅಂತ ಅವ್ರು ಎತ್ತುತ್ತಾರೆ. ಹಾಗಾಗಿ there is a selective misuse of Ambedkar thoughts by all politicians in India. ತಮಗೆ ಅನುಕೂಲವಾಗುವ ರೀತಿ ಅವರ ಹೆಸರನ್ನು, ಅವರು ಈ ದೇಶಕ್ಕೆ ಕೊಟ್ಟಂಥ ಅತ್ಯುನ್ನತ ಗ್ರಂಥವಾದಂತಹ ಸಂವಿಧಾನವನ್ನು ಬಳಸ್ಕೊಂಡಿದ್ದಾರೆ ಅವರವರಿಗೆ ಬೇಕಾದ ರೀತಿ. ಹಾಗಾಗಿ ನನಗೆ ಐ ಹ್ಯಾವ್ ನೋ ಸೆನ್ಸ್ ಆಫ್ ಎನಿ ಲವ್ ಆನ್ ಎನಿ ಪಾಲಿಟಿಷಿಯನ್. Either if they claim I'm Ambedkar follower ಅಂತಾನೋ, or if they claim by name or otherwise ನಾನು ಗಾಂಧಿ ಫಾಲೋಯರ್ ಅಂತಾನೋ ಕರೆದವ್ರನ್ನ ಬೋಗಸ್ ಫೆಲೋಸ್ ಅಂತಾನೆ ಕರೆಯೋದು ನಾನು. ಯಾಕಂದರೆ ಇವಿಬ್ಬರನ್ನು ಪಾಲನೆ ಮಾಡುವುದರಲ್ಲಿ ಯಾವ ರಾಜಕಾರಣಿಯೂ ಅಂತಹ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಏನೂ ತೋರಿಸಿಲ್ಲ. ಇಫ್ ದೇ ಸೋ ವಾಂಟ್ ಲೆಟ್ ದೆಮ್ ಓಪನ್ ಅಪ್ ಎ ಡಿಸ್ಕಷನ್, ನಾನು ಕೇಳ್ತೀನಿ ಅವಾಗ. ಇದು ಈ ದೇಶದ ಹಣೆ ಬರಹ, ಸೆಲೆಕ್ಟಿವ್ ಇದು ಅಮ್ನೇಷಿಯಾ. ಇನ್ನು ಅಮಿತ್ ಶಾ ಮಾತಿಗೆ ಬನ್ನಿ, ಜನರಲಿ ಬಿಟ್ಬಿಡೋಣ, ಇವ್ರ ಮಾತಿಗೆ ಬನ್ನಿ. ಅಮಿತ್ ಶಾ ಏನು, ಹಿ ಈಸ್ ಎ ಪಾಲಿಟಿಷಿಯನ್, ರಾಜಕಾರಣಿ ತಾನೇ. ಇನ್ನೇನು ರಾಜಕಾರಣಿ ಅಲ್ಲದೆ ಏನು ಸ್ಪೇಸ್ ಸೈಂಟಿಸ್ಟಾ ಏನು ಅಲ್ವಲ್ಲ, ಈಸ್ ಎ ಪಾಲಿಟಿಷಿಯನ್. ರಾಜಕಾರಣಿ ಆದವನಿಗೆ ಭಾರತ ದೇಶದಲ್ಲಿ ಅಂಬೇಡ್ಕರ್ನ ಅವಹೇಳನ ಮಾಡಿ ಬದುಕಲು ಸಾಧ್ಯವಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಇರುತ್ತೋ ಇರಲ್ವೋ? ಮಾಡಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡಕ್ಕೆ ಬೇಕಾಗಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಇರುತ್ತಾ ಇರಲ್ವಾ?
ಯಾವನಾದ್ರೂ ಅವಹೇಳನ ಮಾಡೋಕ್ಕೆ ಅದನ್ನು ಮಾಡಿಬಿಟ್ಟು ಹಾಕೋತಾರ ರಾಜಕಾರಣಿಗಳು ಮೈ ಮೇಲೆ ಸಾಧ್ಯ ಇಲ್ಲ. ಹಾಕೋತಾರ. ಫಾರ್ ಎಕ್ಸಾಂಪಲ್ ಗಾಂಧಿ ಫ್ಯಾಮಿಲಿ ಅಂದರೆ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಯಾರ್ಯಾರೋ ಇದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು, ಗಾಂಧಿ ಅಲ್ಲ ಅವರು. ಅವ್ರನ್ನ ಬೈದುಬಿಟ್ಟು ನಾನು ಅವಹೇಳನ ಮಾಡಿ ಕಾಂಗ್ರೆಸ್ಸಲ್ಲಿ ಉಳ್ಕತೀನಿ ಅನ್ನೋಕ್ಕೆ ಅವನಿಗಾರು ಧೈರ್ಯ ಇದೆಯಾ? ಆ ದಿಟ್ಟತನ ಯಾರು? ಶಿವಾಜಿಯನ್ನು ಅವಹೇಳನ ಮಾಡಿ ನಾನು ಬಚಾವಾಗ್ತೀನಿ ಅನ್ನೋ ತಾಕತ್ತು ಯಾವನಿಗಾರು ಮಹಾರಾಷ್ಟ್ರಲ್ಲಿ ಇದೆಯೋ? ಇದೆಯೋ? ಪೆರಿಯಾರನ್ನೋ ಅಣ್ಣನೋ ಅವಹೇಳನ ಮಾಡಿ ನಾನು ಬಚಾವಾಗ್ತೀನಿ ಅನ್ನೋನು ಯಾವನಾದರೂ ತಮಿಳ್ನಾಡಲ್ಲಿ ಇದಾನೋ? ಇಲ್ಲ. ಬಿರ್ಸಾ ಮುಂಡಾನ ಅವಹೇಳನ ಮಾಡಿ ಜಾರ್ಖಂಡಲ್ಲಿ ನಾನು ಬಚಾವಾಗ್ತೀನಿ ಅನ್ನೋಂತಹ ದೊಡ್ಡ ಪ್ರಭೂತಿ ಯಾವನಾದರೂ ಇದಾನಾ? ಆ ಧೈರ್ಯ ಯಾರು? ತೋರಿಸಿ ನೋಡೋಣ. ಸೇಮ್ ಇಸ್ ದಿಸ್. ಈ ಅರಿವು ಇಲ್ಲದೆ ಅವ್ರು ರಾಜಕಾರಣಿ ಆಗಕ್ಕಾಗತ್ತಾ ಅದನ್ನ ಹೇಳಕ್ಕೆ? ಅದ್ರ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ಅರ್ಥ ಅದು ಅವಮಾನ ಅಂಬೇಡ್ಕರ್ದಲ್ಲ, ಅದು ನನ್ನ ಪ್ರಕಾರ ಕಾಂಗ್ರೆಸ್ ಕೇಳಕ್ಕೆ ಹೋದಾಗ ಅದು ಹಂಗಾಗಿರಬೇಕದು ಅಂತ ನನ್ನ ವಾದ. ಗೊತ್ತಿಲ್ಲ ನನಗೆ, ನೋ ಐಡಿಯಾ. ಯಾಕಂದರೆ ಲಾಭ ಏನು? ರಾಜಕಾರಣಿಗಳು ಎಲ್ಲವನ್ನು ಲಾಭಕ್ಕೆ ನೋಡುವವರು. ಎಲ್ಲವನ್ನು ಮಾತಿನಲ್ಲೂ ಮತಗಳನ್ನು, ಕೈ ಅಳ್ಳಾಡಿಸಿದಂತೆಲ್ಲ ಧನಲಕ್ಷ್ಮಿಯನ್ನು ಬಯಸುವವರು. ಮಾತು ಉದುರಿದರೆ ಮತ, ಕೈ ಅಳ್ಳಾಡಿದರೆ ಧನಲಕ್ಷ್ಮಿ. ಹಾಗಿದ್ರೆ ಅವ್ರಿಗೆ ಕೈ ಕಾಲು ಅಳ್ಳಾಡ್ತಿರುತ್ತೆ ಕರೆಕ್ಟಾಗಿ ಬಾಡಿ. ಇದು ನಮ್ಮ ದೇಶದ ಹಣೆ ಬರಹ. ಹಾಗಿದ್ದಾಗ ವಾಟ್ ಇಸ್ ದ ಪ್ರಾಫಿಟ್ ದಟ್ ಹಿ ವಿಲ್ ಅರ್ನ್ ಔಟ್ ಆಫ್ ಇಟ್? ಅಮಿತ್ ಶಾ ಈ ಥರ ಹೇಳೋ ಮೂಲಕ ಸೂಕ್ಷ್ಮತೆಗಳಿಗೆ RSSನವರು ಅಥವಾ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ, ನಾನೇ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬರದು, ಇವನು ಹಿಂದೂ ಕೋಮವಾದಿ ಅಂತ ಬೈದರೆ ಅವನನ್ನು ಮುಸ್ಲಿಮರ ಮತ ಬರುವುದೆಂಬ ಲಾಭವಿದೆ. ಆ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಕ್ಯಾಲ್ಕುಲೇಷನ್ ಇದೆ. ಹಾಗೆ ಇಲ್ಲಿ ಕ್ಯಾಲ್ಕುಲೇಷನ್ ಇರೋವಾಗ then he must be a fool. Then he must be an absolute fool ಅವಾಗ ಗೊತ್ತಿದ್ದು ಟು ಮೇಕ್ ದಟ್. ಇದು ಯಾರು ಮಾಡ್ತಾರೆ? ಹಾಗಾಗಿ ಅವರು ಹೇಳಿರುವ ಮಾತನ್ನು, ಆ ಸನ್ನಿವೇಶ ಮತ್ತು ಇವತ್ತಿನ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯಲ್ಲಿ ಅದನ್ನು ಇನ್ನೊಬ್ಬರು ಬಳಸ್ಕೊತಿದ್ದಾರೆ. ಅದನ್ನು BJP ತನಗೆ ತೋಚಿದ ಸನ್ನಿವೇಶ ರಾಜಕೀಯ ಪರಿಸ್ಥಿತಿಯಲ್ಲೇ ಕೌಂಟರ್ ಮಾಡಬೇಕು. ಇನ್ನು ಅಂಬೇಡ್ಕರ್ ಕುರಿತಾಗಿ ಲಘು ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಿರಂಗ ಪತ್ರವೊಂದನ್ನು ಬರೆದ್ರು. ಅಮಿತ್ ಶಾ ಶೈಲಿಯಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಅದು ಚರ್ಚೆ ಆಗ್ತಾ ಇದೆ. ಅಂಬೇಡ್ಕರ್ ಸ್ಮರಣೆನ ವ್ಯಸನ ಅಂತ ಹೇಳ್ತಿದ್ದೀರಿ ನೀವು. ನಿಮಗೆ ಮೋದಿ ಅನ್ನೋದು ವ್ಯಸನ. ಅಂಬೇಡ್ಕರ್ ಸ್ಮರಣೆಯನ್ನು ನಾನು ವ್ಯಸನ ಅಂತ ನಾನಂತೂ ಕರೆಯಲ್ಲ, ಕರಿಬೇಕಾಗಿಲ್ಲ ನನ್ನ ಪ್ರಕಾರದಲ್ಲಿ. ಗಾಂಧೀಜಿ ಹೆಸರನ್ನು ಹೇಳಿದ್ರೆ ಅದು ವ್ಯಸನ ಎಂದೋ ಅಥವಾ ಇವತ್ತಿನ ಆಧುನಿಕ ಪದ ಬಳಕೆಯಲ್ಲಿ ಅವನು ಗಾಂಧಿ ಅಂತಾನೋ ಯಾರು ಕರೆದ್ರೆ ಐ ಡೋಂಟ್ ಕೇರ್. ಆಧುನಿಕ ಪದ ಬಳಕೆಯಲ್ಲಿ ಗಾಂಧಿನ ಹೇಳಿದ್ದು. ಯಾಕಂದರೆ ಕೆಲವರುಗಳು, ಕಾಲೇಜ್ ಹುಡುಗರುಗಳು ಎಲ್ಲ ಬಳಸ್ತಾರೆ ಏನ ಗಾಂಧಿ ಅಂತಾನೆ. ಅದರ ಅರ್ಥಗಳೇ ಬೇರೆ, ವ್ಯಾಖ್ಯಾನಗಳೇ ಬೇರೆ. ಪಾಪ ಗಾಂಧೀಜಿ ಅಲ್ಲ ಅದು. ಹಾಗಾಗಿ ಮೋದಿ ವ್ಯಸನ ಅಂದರೆ ಇರಬಹುದು ಅವ್ರಿಗೆ ಆ ವ್ಯಸನ ಅಂತ ನನ್ನ ವಾದ. ಅದು ಇರಬಾರದು ಅಂತ ನೀವು ಯಾಕೆ ನಿರೀಕ್ಷೆ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ನೆಹರು, ಇಂದಿರಾ, ರಾಜೀವ್ ಡ್ಯಾಶ್ ಡ್ಯಾಶ್ ಹೇಗೆ ಕಾಂಗ್ರೆಸ್ಸಿಗರಿಗೆ ವ್ಯಸನವಲ್ಲವೇ? ಹೌದು ಅಲ್ಲವೇ? ಹೌದು. ಮಾಯಾವತಿಗೆ ಕನ್ಶಿರಾಮ್ ಹೆಸರು ವ್ಯಸನ ಆಗಬಾರ್ದಾ? ಅದನ್ನ DMKಗೆ ಅಣ್ಣಾ ಮತ್ತು ಪೆರಿಯಾರ್ ಹೆಸರು ವ್ಯಸನ ಆಗಬಾರ್ದೇ? ಯಾಕೆ ಆಗಬಾರ್ದು? ಆಗಬಾರ್ದು ಅಂತ ಹೇಳಕ್ಕೆ ಯಾಕೆ ಆಗಬಾರ್ದು? ಹೋಗ್ತಾರೆ ವೈ ಅಲ್ವಾ? ಉದ್ಧವ್ ಠಾಕ್ರೆಗೆ ಬಾಳಾ ಠಾಕ್ರೆ ಹೆಸರು ಅಥವಾ ಉದ್ಧವ್ ಸೇನಾ ಠಾಕ್ರೆಯಲ್ಲಿರುವ ವರ್ಕರ್ಸ್ಗೆ ಬಾಳಾ ಠಾಕ್ರೆ ವ್ಯಸನವಾಗಬಾರ್ದೆ? ಆಗ್ಬೋದು, ನಥಿಂಗ್ ರಾಂಗ್. ಅಂಬೇಡ್ಕರ್ದಲ್ಲ ನಾನು ಹೇಳ್ತಿರೋದು. 7 ಜನ್ಮದಲ್ಲಿನ 100 ಜನ್ಮದಲ್ಲೂ ಸ್ವರ್ಗ ಸಿಕ್ತಿತ್ತು, ಮೋದಿ ಬದಲಿಗೆ ದೇವರ ನಾಮ ಸ್ಮರಣೆ ಮಾಡಿದ್ದರೆ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಅಮಿತ್ ಶಾ ಈ ಕಡೆ ನಿಮಗೆ 7 ಜನ್ಮ ಸಿಕ್ತಿತ್ತು ಅಂದರೆ ಇಲ್ಲೂ ಸಿಕ್ತಿತ್ತೇನೋ, ಅದು ಅವ್ರ ಆಯ್ಕೆ. ಬಟ್ ಸಿದ್ದರಾಮಯ್ಯನವರು ದೇವರ ನಾಮ ಸ್ಮರಣದ ಬಗ್ಗೆ ತುಂಬ ಮಾತಾಡೋದು ಸರಿಯಲ್ಲ. ಹೌದು, ಅವರು ಸ್ವಲ್ಪ ಡಿಫ್ರೆನ್ಸ್, ನಾಟ್ ಗುಡ್. ಈಗ ನಿಮ್ಮ ಅಂತರಂಗ ಬಹಿರಂಗವಾಗಿದೆ. ನಮಗೆ ಅಂಬೇಡ್ಕರ್ ಅನ್ನೋದು ವ್ಯಸನ ಅಲ್ಲ, ನಿತ್ಯ ಸ್ಮರಣೆ. ಫೇರ್, ಮಾಡಬಾರ್ದು ಅಂತ ಯಾರು ಹೇಳಿರೋರು? ಅದನ್ನು ಯಾಕೆ ಮಾಡಬಾರ್ದು? ಫಸ್ಟ್ ಆಫ್ ಆಲ್, ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತಹ ಬಹು ಮಹನೀಯರಲ್ಲಿ ಮೇಲ್ಪಂಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತು ಅದಕ್ಕೆ ನೇತೃತ್ವವನ್ನು ದಯಪಾಲಿಸಿದಂಥ ವ್ಯಕ್ತಿಗೆ
ಅವ್ರನ್ನ ಸ್ಮರಿಸಬಾರದು ಅನ್ನೋದಿದ್ರೆ ಯಾಕೆ ಸ್ಮರಿಸಬಾರ್ದು? ಸ್ಮರಿಸಿದ್ರೆ ತಪ್ಪಿಲ್ಲ, ಅದು ಹೌದು. ಯಾಕೆ ತಪ್ಪಾಗಬೇಕದು? ಇನ್ನು ಇಲ್ಲದಿದ್ದರೆ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗ್ತಿರಲಿಲ್ಲ ನನಗೆ. ನೀವು ಗುಜರಿ ವ್ಯಾಪಾರ ಮಾಡ್ಕೊಂಡಿರಬೇಕಾಗಿತ್ತು, ಮೋದಿ ರೈಲ್ವೆ ಸ್ಟೇಷನಲ್ಲಿ ಚಹಾ ಮಾಡಬೇಕಾಗಿತ್ತು. ಎಗೇನ್ ಇಟ್ ಈಸ್ ನೌ ಟೇಕನ್ ಎ ಟರ್ನ್ ಆಫ್ ಪಾಲಿಟಿಕ್ಸ್. ಪೊಲಿಟಿಕಲಿ ಬಂದಿರೋದ್ರಿಂದ ಇಬ್ಬರ ಪಾತ್ರ, ಇನ್ಕ್ಲೂಡಿಂಗ್ ಅಮಿತ್ ಶಾ ಹೇಳಿಕೆ ಹಾಗೂ ಕಾಂಗ್ರೆಸ್ಸಿನ ಪೂರ್ವ ಚರಿತ್ರೆ ಯಾವುದು ಚರ್ಚೆಗೆ ಬರಲ್ಲ. ಚರ್ಚೆಗೆ ಬರಲ್ಲ. ಕಾಂಗ್ರೆಸ್ನವರು ಪೂರ್ವ ಚರಿತ್ರೆ ಅವೆಲ್ಲ ಮಾತಾಡಂಗಿಲ್ಲ, ಅದೆಲ್ಲ ಗೊತ್ತಾಯಿಲ್ಲ ನಮ್ಗೆ ಏನದು. ಇವ್ರನ್ನ ಕೇಳ ಇದೆಲ್ಲ ಮಾತಾಡೋ ಅವ್ರದ್ದು ಹೇಳ್ರಿ ಅಂತ ಅವ್ರು ಕೇಳೋದು. ಹಾಗಾಗಿ ನಮ್ಮಲ್ಲಿ ದಾರ್ಶನಿಕರು, ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ತಿಳಿದವರು, ಪಂಡಿತೋತ್ತಮರು ಇವರ ಮಾತುಗಳನ್ನು ಪುಸ್ತಕದ ಪುಟಗಳಿಗೆ ಬಿಟ್ಟು ನಾವು ಮುಂದೆ ಸಾಗಿ ಭಾಳ ದಿನ ಆಗೋಗಿದೆ. ಪುಸ್ತಕಗಳಿಗಷ್ಟೇ ಸೀಮಿತ ಆಗಿದೆ. ಮುಂದಕ್ಕೆ ಹೋಗೋಣ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಗಿಯುವಂತೆಯೇ ಕಾಣಿಸ್ತಾ ಇಲ್ಲ. ಯತ್ನಾಳ್ ಬಣ, ವಿಜಯೇಂದ್ರ ಬಣಗಳ ನಡುವಿನ ಜಗಳ ಮೂರನೆಯವರು ಲಾಭ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದ ಹಾಗೆ ಕಾಣಿಸ್ತಿದೆ. ಹೈಕಮಾಂಡ್ನಿಂದ ಸಂದೇಶದ ಬಳಿಕ ಒಂದು ವಾರ ಸರಿ ಇದ್ದಂತಹ ರೆಬಲ್ ನಾಯಕರು ಈಗ ವಿಜಯೇಂದ್ರ ವಿರುದ್ಧ ಸಡ್ಡು ಹೊಡೆದಿದ್ದಾರೆ. ಈ ಹೊತ್ತಲ್ಲೇ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇತ್ತ ವಿಜಯೇಂದ್ರ ಮತ್ತು ನನ್ನ ನಡುವೆ ಭಿನ್ನಮತ ಇದೆ ಅಂತ ಮತ್ತೊಮ್ಮೆ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ತಮ್ಮ ಮತ್ತು ಜಮೀರ್ನ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಬೇರೆ ಸ್ವರೂಪ ನೀಡಲು ಯತ್ನಿಸಿದ ವಿಜಯೇಂದ್ರ ಬಣದ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಸಿಟಿ ರವಿಯನ್ನ ಕೇಳಿದ್ರೆ ಏನೂ ಆಗಿಲ್ಲ ಅಂತ ಅವರು ಒಂದು ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಈ ಮಧ್ಯೆ ಪರಿಷತ್ನಲ್ಲಿ ಇಂದು ಹಲವು ವಿಧೇಯಕಗಳಿಗೆ ಸರ್ಕಾರ ಅನುಮೋದನೆಯನ್ನು ಪಡ್ಕೊಂಡಿದೆ. ಬಿಜೆಪಿಯ ಕೆಲ ಸದಸ್ಯರ ಗೈರಿನಿಂದಾಗಿ ವಿವಿಗಳಲ್ಲಿ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕುವ ವಿಧೇಯಕ ಮೇಲ್ಮನೆಯಲ್ಲೂ ಪಾಸ್ ಆಗಿದೆ. ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಏನು ಹೇಳಿಲ್ಲ. ಅವರೇ ಹೇಳದೇ ಇರೋದ್ರಿಂದ ನಾನೇ ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗತ್ತೆ. ಜನವರಿಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಆಶಾಭಾವನೆ ಇದೆ. ಐ ಆಮ್ ನಾಟ್ ರಮೇಶ್ ಜಾರಕಿಹೊಳಿ. ರೇಣುಕಾಚಾರ್ಯ ಮಾಡ್ತಿರ್ತಕ್ಕಂಥ ಸಭೆಗಳಿಗೆ ತಾವು ಏನಂತ ಕರಿತೀರಾ? ನನಗೆ ಯಾಕಣ್ಣ ಈ ವಿಷಯದಲ್ಲಿ ಎಳಿತೀಯಾ? ನಮ್ಮದು ಅವ್ರದ್ದು ಕೆಲವೊಂದು ಇದರಲ್ಲಿ ಭಿನ್ನ ಮತ ಇದೆ. ನಮ್ಮದು ಭಾವನೆ ಹೇಳ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವೊಂದು ಈ ಯಡಿಯೂರಪ್ಪ ಅಭಿಮಾನಿಗಳು, ಈ ವಿಜೇಂದ್ರ ಅಭಿಮಾನಿಗಳು ಇದನ್ನೊಂದು ಇಶ್ಯೂ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮೂರ್ಖರಿಗೆ ಗೊತ್ತಿಲ್ಲ. ಹಿಂದೂ ಸಮಾಜಕ್ಕೆ ಯಾರೇ ಅನ್ಯಾಯ ಮಾಡಿದಾಗ ಹೋರಾಟ ಮಾಡ್ತೀವಿ. ಅವ್ರ ಮನೆ ಬಾಗಿಲು ಬಡಿದು ನಮ್ಮ ಹಕ್ಕನ್ನು ಕೇಳ್ತೀವಿ. ವಿಜೇಂದ್ರ ಫ್ಯಾನ್ಸ್ ಅತ್ತೇನು ನಕಲಿ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ದಾರಲ್ಲ, ಅಯ್ಯೋ ಅವ್ರಿಗೆ ಏನಾದರೂ ಹಿಂದುತ್ವದ ಏನಾದ್ರು ಇದ್ರೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಬಿಸ್ನೆಸ್ ಮಾಡಿಲ್ಲ ಅವ್ರ ಕೂಡ. ಎಸ್, ರೈತರಿಗೆ ಇವರ ಸೋ ಕಾಲ್ಡ್ ಫೈಟ್ ಥರ್ಡ್ ರೇಟ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ನಿಲ್ಲಿಸ್ಬಿಡ್ಬೇಕು ಅನ್ಸುತ್ತೆ. ಯಾಕೆ ಸರ್? ಚಿತ್ರ ಒಂದು ಬೋರ್ ಆದ್ರೂ ಅಟ್ಲೀಸ್ಟು ನೋಡಾರು ಬರ್ಬೋದು. ಇವ್ರದ್ದು ಚಿತ್ರ ಟಿಕೆಟ್ ತಗೊಳಕ್ಕೆ ನಮ್ಮ ಮೂಡ್ ಬರಲ್ಲ, ಇನ್ನೇನು ನೋಡೋದು ಇವ್ರ ಚಿತ್ರನ ನಾವು. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಇರಲ್ಲ ಅಲ್ಲಿ. ಹಂಗಾಗಿ ಈ ನಡೀತಿರೋದನ್ನು ಅವರಿಗೆ ಬಿಡೋಣ, ಎಂಜಾಯ್ ಮಾಡ್ಕೊಳ್ರಪ್ಪ ಅಂತ. ಅವರೇ ಮಾಡಲಿ, ಅವರೇ ಎಂಜಾಯ್. ಹಾಂ, ಪರ್ಫೆಕ್ಟ್. ನೋ ಬಡಿ ಈಸ್ ಬಾದರ್ಡ್ ಅಬೌಟ್ ಯು. ಹೂ ಈಸ್ ಕೇರಿಂಗ್ ಯು? ನಿಮ್ಮನ್ನು ಯಾವನ್ ಕೇರ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೀರಿ? ದಿ ಸೋ ಕಾಲ್ಡ್ BJP ಆಫ್ ಕರ್ನಾಟಕನ ಇವತ್ತು ನೋ ಬಡಿ. ಜನ ಅವರಿಗೆ ಇರುವಂತಹ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ರಾಷ್ಟ್ರೀಯ ವಿಷಯಗಳು ಅಥವಾ ಅವರು ನಂಬುವ ಸಿದ್ಧಾಂತದ ಆಧಾರದಲ್ಲಿ ಹಿಂದುತ್ವವೋ ಏನೋ ಅದಕ್ಕೆ ನಿಮಗಿನ್ನೂ ಮಾನ ಮರ್ಯಾದೆನ ಒಂಚೂರು ಕೊಡ್ತಿದ್ದಾರೆ. ಇದಿದ್ರೆ ಬುರುಡೆಗೆ ಚಚ್ಬಿಡ್ತಿದ್ರು. ಅದಿರೋದ್ರಿಂದ ಇಲ್ಲದೆ ಹೋಗಿದ್ದಿದ್ರೆ ನೀವು ಜನರ ಪಾಲಿಗೆ ಡಮಾರಾಗಿ ಭಾಳ ದಿನ ಆಗೋಗಿದೆ. ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅದಕ್ಕೆ. ಹಾಂ, ರೈತರಿಗೆ ನೀಡಿದ ವಕ್ಫ್ ನೋಟಿಸ್, ದೇವಸ್ಥಾನಗಳಿಗೆ ಕೊಟ್ಟ ವಕ್ಫ್ ನೋಟಿಸ್ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ಅಂತ ವಿಧಾನಸಭೆ ಹೇಳಿದ್ದಾರೆ. ಯಾರು? CM. ಒಂದು ವೇಳೆ ದೇವಸ್ಥಾನ ವಕ್ಕಾಸ್ತಿಯಲ್ಲಿದ್ದರೂ ಅದನ್ನು ವಾಪಸ್ ಪಡೆಯೋಕ್ಕೆ ಬರಲ್ಲ, ಅದು ಅಂತ ಕಿತ್ಕೊಳ್ಳೋಕೆ ಹೋಗಲ್ಲ ಅಂತೇನೋ ಘೋಷಣೆ ಮಾಡಿದ್ದಾರೆ. ನಿವೃತ್ತ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ವಕ್ಫ್ ಭೂಮಿ ಪರಿಶೀಲನೆ ಮಾಡಿಸೋ ಘೋಷಣೆ ಮಾಡಿದ್ದಾರೆ. ನಾಟ್ ಫೇರ್. ಜಮೀರ್ ಅಹಮ್ಮದ್ದು ವಕ್ಫ್ ಆ್ಯಕ್ಟ್ 74ರಿಂದ ನಾವು ರೈತರು ದೇವಸ್ಥಾನದ ಜಾಗ ಎಲ್ಲ ಮುಟ್ಟಿಲ್ಲ, ಅನ್ನದಾತರು ಅವರು ಅಂತೆಲ್ಲ ಹೊಡೆದಿದ್ದಾರೆ. ರೈಲನ್ನು ಬಿಟ್ಟಿದ್ದಾರೆ ಕೊಟ್ಟ ಮೇಲೆ, ಇಷ್ಟೆಲ್ಲ ಬಡದಾಡದ ಮೇಲೆ. ಬಡದಾಡದೆ ಇದ್ದಿದ್ದಿದೆ ಗೊತ್ತಿಲ್ಲ. ಈ ರೀತಿ ರಾಜಕೀಯ ಮಾಡಬಾರ್ದು. ಉಪಚುನಾವಣೆ ಇಲ್ಲ ಅಂದರೆ ವರ್ಕ್ ಬರ್ತಾ ಇರಲಿಲ್ಲ ಅಂತೇನೇನೋ ಹೇಳಿದ್ದಾರೆ. 17,963 ಎಕರೆ ಆಸ್ತಿನ ಖಾಸಗಿಯವರು ಕಬಳಿಸಿದಾರಂತೆ ಅಕಾರ್ಡಿಂಗ್ ಟು ಮಿನಿಸ್ಟರ್. ಇದರಲ್ಲಿ 95% ಮುಸ್ಲಿಮರು ಕಬಳಿಸಿದಾರಂತೆ. ಅಲ್ಲಲ್ಲ, ಹೌದಾ? ಏನ್ರಿ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಿ. ಅವತ್ತಿಂದ ಬಡ್ಕೋತಿದ್ದೆ ನಾನು. ಅದನ್ನು ಹೇಳಕ್ಕೆ ಒಬ್ಬ ಮಂತ್ರಿ ಬೇಕಿತ್ತ ಇದನ್ನು ಪುಟ್ಕೋ ಇದನ್ನು ಹೇಳೋಕ್ಕೆ.
ಭಾಳ ದೊಡ್ಡ ಸಂಶೋಧನೆನಾ? ಎವ್ರಿಬಡಿ ನೋಸ್ ವಕ್ಫ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವೆಲ್ತಿ ಮುಸ್ಲಿಂ ಲೀಡರ್ಸ್ ಆ್ಯಂಡ್ ವೆಲ್ತಿ ಮುಸ್ಲಿಮ್ಸ್ ಅಷ್ಟೇ. ಇಟ್ ಹ್ಯಾಸ್ ನಥಿಂಗ್ ಟು ಡು ವಿತ್ ಪೂರ್ ಮುಸ್ಲಿಮ್ಸ್ ಅಂತ ಅವತ್ತಿಂದನೂ ಹೇಳ್ತಾ ಇದ್ದೀನಿ ನಾನು, ಹೌದು. ಆವತ್ತಿಂದನೂ ಹೇಳ್ತಿದ್ದೀನಿ. ಈಗ ಅದನ್ನು ಜಡ್ಜ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ಸಕ್ಕೆ ಮುಖ್ಯಮಂತ್ರಿಗಳು ಜಡ್ಜ್ ನೇತೃತ್ವದಲ್ಲಿ ಮಾಡ್ತೀವಿ. ಯಾರು ಸುಖಕ್ಕೆ ಮಾಡಿಸ್ತಾ ಇದ್ದೀರಿ ಸರ್ ತಾವು ಜಡ್ಜ್ ನೇತೃತ್ವದಲ್ಲಿ? ಯಾರು ಸುಖಕ್ಕೆ? ಯಾರು ಸುಖಕ್ಕದು? ಮಾಣಪ್ಪಾಡಿ ವರದಿಯನ್ನು ಟೇಬಲ್ ಮಾಡಿದ್ದೀರಲ್ಲ, ಅದನ್ನು ಒಂದು ಅಧಿಕಾರಿಗಳ ಸಮಿತಿಗೋ ಒಂದು ಸಮಿತಿಗೋ ಕೊಡಿ, ಇದರಲ್ಲಿ ಸತ್ಯಾಂಶ ಏನಿದೆ ತೆಗೀರಪ್ಪ ಅಂತ. ನಿಜವಾದ ಆಸಕ್ತಿ ನಿಮಗಿದ್ದರೆ ಆ ಪ್ರಶ್ನೆ ಬರುತ್ತೆ. ಇನ್ನು ಕಾಲಹರಣ ಮಾಡಲಿಕ್ಕೆ ಇನ್ನೊಂದು ಜಡ್ಜು, ಇನ್ನೊಂದು ಸಮಿತಿ, ಅದರದ್ದೊಂದು 1,000 ಪೇಜಿದ್ದೊಂದು ದಾಖಲೆ, ಆ ದಾಖಲೆಗೆ ಧೂಳು, ಆ ಧೂಳಿಗೊಂದು ದಾರ, ಆ ದೂರಿಗೊಂದು ಶೆಲ್ಪು. ಆಮೇಲೆ ಮರ್ತು ಹೋದ್ರು. ಯಾವ ಸುಖಕ್ಕೆ ಜನರ ದುಡ್ಡನ್ನು ವೇಸ್ಟ್ ಮಾಡ್ತೀರಿ ಸಾಹೇಬ್ರೆ ನೀವು? ಕೊಡಿ, ಅದೇ ಕೊಡಿ. ಇದ್ರ ಏನೇನು ಸತ್ಯಾಂಶ ಇದೆ ಒಂದು ಜಿಸ್ಟ್ ಮಾಡಿ ಕೊಡ್ರಪ್ಪ ಅಂತ ಕೇಳಿ. ಆ ವರದಿ ಪ್ರಕಾರವಾಗಿ ಯಾರ್ಯಾರಿಗೆ ಕೊಟ್ಟು 17,963 ಎಕರೆ ಆಸ್ತಿ ಖಾಸಗಿ ಇವ್ರು ಕಬಳಿಸಿರೋದಂತೂ ನಿಜ ಅಲ್ಲ, ಅಕಾರ್ಡಿಂಗ್ ಟು ಯುವರ್ ಮಿನಿಸ್ಟರ್, ಇಫ್ ಈಸ್ ನಾಟ್ ಎ ಲಯರ್. ಹೌದು ಅಲ್ವಾ? ಅದ್ರಲ್ಲಿ 95% ಮುಸ್ಲಿಮ್ಸ್ ಅಂತಾನೂ ಇದೆಯಪ್ಪ. ಅದು ಯಾರು ಆಗಿರಲಿ, ಮುಸ್ಲಿಮ್ರೋ, ಬ್ರಾಹ್ಮಣರೋ, ಕುರುಬ್ರೋ, ಗೌಡ್ರೋ, ಲಿಂಗಾಯತ್ರೋ, ಅವ್ನು ಯಾವನಾರು ಆಗಿರಲಿ, ಲೂಟಿ ಹೊಡೆದಿರೋನು ಸಮುದಾಯದ ಆಸ್ತಿನ ಹೊಡೆದವ್ರು ಯಾರು ಮಾಡಿ. ಅದಕ್ಕೆ ಇನ್ನೊಂದು ಕಮಿಟಿ. ಯಾರ ಮಕ್ಕಳು ಕಣ್ಣಿಗೆ ಮಣ್ಣು ಹಾಕ್ತೀರಿ ತೊಗೊಂಡೋಗಿದ್ದಕ್ಕೆಲ್ಲ?